ಹಾಯ್ ಸ್ನೇಹಿತರೆ, ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಅಪ್ಡೇಟ್ ಮಾಡಿದಾಗ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಟಾಟಾ AC HT ಈ ಗಾಡಿ ಬಂದುಬಿಟ್ಟು 2018 ಮಾಡಲ್ ಆಗಿದೆ. ಓನರ್ ನೋಡೋದಾದರೆ ಈ ಗಾಡಿಗೆ ಓನರು 2ನೇ ಓನರ್ ಆಗಿದ್ದಾರೆ. ಈ ಗಾಡಿ ಯಾರಿಗಾದರೂ ಬೇಕಂದರೆ ಓನರ್ ನಂಬರ್ ಟೈಟಲಲ್ಲಿ ಕೊಟ್ಟಿರ್ತೀನಿ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಕಾಲ್ ಮಾಡಿ ಸ್ಪಾಟಿಗೆ ಹೋಗಿ ಗಾಡಿ ನೋಡಿ ಚೆಕ್ ಮಾಡಿ. ಗಾಡಿ ಬಗ್ಗೆ ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಜೊತೆ ಮೆಕ್ಯಾನಿಕ್ನ ಕರ್ಕೊಂಡೋಗಿ ತೊಗೊಂಬಂದು ಯೂಸ್ ಮಾಡಿ ಸ್ನೇಹಿತರೆ. ಗಾಡಿ ಮಾತ್ರ ಗುಡ್ ಕಂಡೀಷನಲ್ಲಿದೆ ಸ್ನೇಹಿತರೆ. ನೋಡಿ, ಓನರು 2 ಮಾತಾಡಿದ್ರೆ ಕೇಳಿ ಸ್ನೇಹಿತರೆ ನೀವೇ. ಹೇಳಿ ಸರ್, ಗಾಡಿ ಯಾವ ಸರ್ ಅದು? ಸರ್ ಟಾಟಾ ಎಸ್ HT ಟಾಟಾ AC HT ಮಾಡಲ್ ಸರ್ ಅದು 2018 2000. ಎಷ್ಟನೇ ಓನರ್ ಸರ್ ನೀವು ಆ ಗಾಡಿಗೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಕಿಲೋಮೀಟರ್ ಎಷ್ಟಾಯ್ತು ಸರ್ ಟೋಟಲ್? ಸರ್ 68,000 ಓಡಿದೆ. ಓಕೆ. FC ಇನ್ಸೂರೆನ್ಸ್ ಸರ್? ಸರ್ ಒಂದೊಂದು ವರ್ಷ ಇದೆ, ಇನ್ನು ಒಂದೊಂದು ವರ್ಷ ಇದೆ. 2 ರನ್ನಿಂಗ್ ಇದಾವ? 2 ರನ್ನಿಂಗ್ ಇದೆ ಸರ್. 4 ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಸರ್? ಸರ್ ಇದೆ ಸರ್, 90% ಇದೆ. 90%. ಸ್ಟೆಪ್ನಿ ಐತಲ್ಲ ಸರ್? ಸ್ಟೆಪ್ನಿ ಇದೆ ಸರ್. ಓಕೆ. ಗಾಡಿ ಮೇಲೆ ಏನಾದ್ರು ಲೋನ್ ಐತಾ ಸರ್? ಫೈನಾನ್ಸ್ ಲೋನ್? ಇಲ್ಲ ಸರ್, ಫುಲ್ ಕ್ಯಾಶ್. ಫುಲ್ ಕ್ಯಾಶಾ? ಹೌದು ಸರ್, ಹೌದು. ಓಕೆ. ಗಾಡಿ ಹೆಂಗೈತೆ ಸರ್ ಕಂಡೀಷನ್? ಚೆನ್ನಾಗಿದೆ ಸರ್. ಚೆನ್ನಾಯ್ತಾ? ಅದು ನಾವು ಒಬ್ಬರೇ ಓಡಿಸೋದು, ನಾವು ಓಡಿಸೋದು ಉಂಟು, ಇಲ್ಲ ಅಂದ್ರೆ ಗಾಡಿ ಮನೆ ಹತ್ರ ನಿಂತಿರುತ್ತೆ. ಸೆಕೆಂಡ್ ಓನರ್ ಅಂದ್ರಲ್ಲ ಸರ್ ಈ ಗಾಡಿಗೆ? ಹೌದು ಸರ್, ಸೆಕೆಂಡ್ ಓನರ್. ಹೌದು. ಓಕೆ ಸರ್. ಇದು ಎಲ್ಲಿ ಬರುತ್ತೆ ಸರ್ ಇದು ಲೊಕೇಶನ್? ಸರ್ ಪೀಣ್ಯ ಸೆಕೆಂಡ್ ಸ್ಟೇಜ್, ಬೆಂಗಳೂರಾ? ಬೆಂಗಳೂರು ಪೀಣ್ಯ ಸೆಕೆಂಡ್ ಸ್ಟೇಜ್, ಬೆಂಗಳೂರು ಪೀಣ್ಯ ಸೆಕೆಂಡ್ ಸ್ಟೇಜ್, ಚಿಕ್ಕಡಪಳ್ಳಿ ಮೇನ್ ರೋಡ್. ಓಕೆ ಸರ್, ಓಕೆ. ಮತ್ತೆ ಈ ಗಾಡಿ ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ 3.5 ಸರ್. 3.5? ಹೌದು ಸರ್, ಹೌದು. ನೋಡಿ ಸರ್, ಏನ್ ಗೊತ್ತಾ, ಒಂದ್ ರೀಸನಬಲ್ ಕೊಟ್ರೆ ಪಕ್ಕಾ ಸೇಲ್ ಆಗುತ್ತೆ ಸರ್. ನಾನು ಹಿಂಗ್ ಹೇಳ್ತೀನಿ ಅಂತಲ್ಲ, ಯಾಕಂದ್ರೆ ಈಗ ನಾನು ಒಪ್ಕೊಂತೀನಿ, ಯಾಕಂದ್ರೆ ಇಲ್ಲಿ ಕಸ್ಟಮರ್ ಒಪ್ಪಲ್ಲ ಸರ್. ಹೌದಾ? ಹೌದೌದು. ಯಾಕಂದ್ರೆ ಹಾಕ್ತೀನಿ, ನಾನು ಹಾಕಲ್ಲ ಅಂತಲ್ಲ, ಅಪ್ಡೇಟ್ ಮಾಡ್ತೀವಿ. ಯಾಕಂದ್ರೆ ಅದು ನೋಡಿದ್ರೆ ಮಾತ್ರ ಪಕ್ಕ ಅದು ಸ್ಕ್ರೀನ್ ಮೇಲೆ ಎಲ್ಲಾರ ಮೊಬೈಲ್ಗೂ ಬರುತ್ತೆ ಅದನ್ನು, ಆ ವಿಡಿಯೋ ನೋಡಿದ್ರೆ. ಯಾಕಂದ್ರೆ ನಾವು ಅಪ್ಡೇಟ್ ಮಾಡೋದೇನು ಮಾಡಿರ್ತೀವಿ. ನೀವ್ ಒಂದ್ ರೀಸನಬಲ್ ಕೊಟ್ರೆ ಪಕ್ಕ ಇದಾಗುತ್ತೆ ಅದು. ಸರ್ ಇಲ್ಲ, ಈಗ ಏನಾಗಿದೆ ಅಂದ್ರೆ ಆ ಗಾಡಿ 6.5 ಲಕ್ಷ ಇದೆ ಹೊಸದು. ಹ್ಞೂ ಸರ್. ಬಟ್ 68,000 ಓಡಿದೆ ಗಾಡಿ ನಮ್ದು. ಓಕೆ ಸರ್. ಅಲ್ಲ ಸರ್, 2018 ಲೆಕ್ಕ ತಗೋಬೇಕಲ್ಲ ಸರ್. ಜನ ಯಾರು ಲೆಕ್ಕ ತಗೋನಲ್ಲ, ಈಗಿನ ಲೆಕ್ಕ ಹಾಕಲ್ಲ. ಹೌದಾ? 2018 ಆ ಗಾಡಿ ಏನಿತ್ತು ಪ್ರೈಸ್ ಆವಾಗಿಂದ ಹೇಳ್ಬಿಟ್ಟು ಈಗ ಏನಿಲ್ಲಪ್ಪ, ನಿಮಗೆ ಒಂದು 30,000 ರೂಪಾಯಿ ಉಳಿಲಿ ಸರ್. ಹೌದಾ? ಗಾಡಿ ಮಾರಿದ್ರೆ ನಿಮ್ಗೊಂದ್ 30 ಉಳಿಲಿ, ಅವ್ರಿಗೊಂದ್ 20,000 ಉಳಿಲಿ. ಹೌದೇನ್ ಸರ್? ನಮ್ದು ಹಿಂಗೈತೆ ನೋಡಿ ಸರ್. ಹೌದ್ರಾ? ಹೌದು. ಯಾಕಂದ್ರೆ ಒಂದ್ ರೀಸನಬಲ್ ಕೊಟ್ರೆ ಗಾಡಿ ಇಷ್ಟಪಟ್ಟು ನಿಮಗೆ ಫೋನ್ ಮಾಡಿ ಸ್ಪಾಟ್ ಬರ್ತಾರೆ ಸರ್. ಸರ್ ಈಗ ಏನಾಗಿದೆ ಅಂದ್ರೆ ಎಲ್ಲ ಕಂಪ್ನಿ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಮಾಡಿರೋದು ಗಾಡಿ, ನಮ್ದು ವೆಹಿಕಲ್. ಓಕೆ ಸರ್. ಗಾಡಿ ನೋಡ್ಲಿ ಅವರು, ಗಾಡಿ ಬಂದ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹ್ಞೂ ಸರ್. ಯಾಕಂದ್ರೆ ಅವ್ರು ನೋಡೋದ್ಕಿನ್ನ ಅಷ್ಟು ದೂರ ಬರೋದೇನಪ್ಪ, ಇಲ್ಲಿ ಇದು ಒಂದು ಪ್ರೈಸ್ ಹೇಳಿದ್ರೆ ನಮ್ ಕಡೆಯಿಂದ ವ್ಯೂವರ್ಸ್ ಬಂದ್ ಗಾಡಿ ಬೇಕಂತ ಫೋನ್ ಮಾಡಿದ್ರೆ ನೀವೇ ಒಂದು ರೀಸನಬಲ್ ಹೇಳಿ ಸರ್. ನೋಡೋಣ ಸರ್, ಆಯ್ತು. ಒಬ್ಬ ಕಸ್ಟಮರ್ ಬರ್ಲಿ, ಆಯ್ತು ಸರ್, ನೋಡೋಣ ಸರ್. ಬರ್ತಾರ ಸರ್, ಗಾಡಿ ಬೇಕಾದ್ರೂ ಪಕ್ಕ ಹುಡುಕೊಂಡ್ ಬರ್ತಾರೆ, ಇಡೀ ಕರ್ನಾಟಕದಾಗ ಎಲ್ಲೇನೇ ಇರ್ಲಿ. ಈಗ ಏನಾಗಿದೆ ಅಂದ್ರೆ ಸರ್, ಇನ್ನೂ ಒಂದು 20,000 ಎಕ್ಸ್ಟ್ರಾ ಹಾಕೋಣ ಅನ್ಕೊಂಡಿದ್ದೆ ನಾನು. ಬಟ್ ಬೇಡ, ಸುಮ್ನೆ ಅದೆಲ್ಲ ಸುಮ್ನೆ ಪ್ರಯೋಜನ ಇಲ್ಲ ಅವೆಲ್ಲ ಹಾಕಿ. ಅದಕ್ಕೆ ನಾನು ಏನಿದೆ ಅದು ಬರಾಬರಿ ಹಾಕಿದೀನಿ ಸರ್. 3.5 ಲಕ್ಷ ಬರಾಬರಿ ಹಾಕಿದೀನಿ. ಬಟ್ ಸುಮ್ನೆ 4 ಲಕ್ಷ ಹಾಕೋದು, 3,80,000 ಹಾಕೋದು, 70,000 ಎಲ್ಲ ಏನಿಲ್ಲ ಸರ್. ಫ್ರೆಶ್ ಇನ್ಸೂರೆನ್ಸ್, FC ಇದೆ, ಎಲ್ಲ ಇದೆ, ಒಂದೊಂದು ವರ್ಷ ಇದೆ. ಓಕೆ ಸರ್. ಏನ್ ಗೊತ್ತೇನ್ ಸರ್, ಈಗ ಗಾಡಿ ಎಲ್ಲಾರು ನೋಡ್ತಾರೆ. ಹೌದಾ? ಬೇಕಾದರೂ ಈಗ ಬೇಜಾನ್ ರೇಟ್ ಕೊಟ್ಟಿದ್ದಾರೆ ನನ್ ಚಾನಲ್ ಕೂಡ, ಅವೆಲ್ಲ ಸೇಲ್ ಆಗಲ್ಲ. ಹೌದಾ? ಯಾಕಂದ್ರೆ ಒಂದು ಸೇಲ್ ಆಗ ಒಂದ್ ರೀಸನಬಲ್ ಕೊಟ್ರೆ ಪಕ್ಕ ವ್ಯೂಸ್ ನೋಡಿ ಗಾಡಿ ತಗೊಳ್ಳೋರು ಕೂಡ ಬೇಜಾನ್ ಜನ ಇದಾರೆ. ಯಾಕಂದ್ರೆ ಎಲ್ಲ ಲೆಕ್ಕ ಹಾಕ್ತಾರೆ. ಈಗ ನೋಡಪ್ಪ, ಈಗ 4 ವರ್ಷಕ್ಕೆ ಗಾಡಿ ನಿಮ್ದು, 4 ವರ್ಷಕ್ಕೆ ಕಂತೆಲ್ಲ ಕ್ಲಿಯರ್ ಆಗಿರ್ತತೆ. ಆದ್ರೆ ಏನಿಲ್ಲಪ್ಪ, ನಮಗ್ ಏನಿಲ್ಲಪ್ಪ, ಒಂದು ಮುಕ್ಕಾಲ್ ಭಾಗ ನಿಮ್ಗೆ ಒಂದ್ 0.5% ಮೇಲೆ ಒಂದು ಏನಿಲ್ಲ ಅಂದ್ರೆ ಸ್ವಲ್ಪ ಸಿಕ್ಕರೆ ಸಾಕಲ್ಲ ಸರ್. ಈ ತರ ಜನ ಥಿಂಕ್ ಮಾಡೋದು. ನೀವು ಮಾತಾಡ್ತೀವಿ ಸರ್. ಹೌದ್ರಾ? ಏನಂದ್ರೆ ಕರೆಕ್ಟ್ ನೀವು ಹೇಳೋದಂತ ಇಲ್ಲೇ ಹೇಳ್ತೀನಿ ನಾನು. ಬಟ್ ನಾನು ಏನ್ ಗೊತ್ತಾ, ನಮ್ಗೆ ಏನಿದೆ ಸರ್ ಇವತ್ತು ರೀಜನಬಲ್ ಏನಿದೆ ಅದನ್ನೇ ಹಾಕಿದ್ದೀನಿ. ನಂಗೆ 3.80 ಹಾಕೋಣ ಅನ್ಕೊಂಡೆ, ಬೇಡ ನಮ್ಗದು. ಏನಿದೆ ಇವತ್ತು ಅದನ್ನೇ ಹಾಕಿದ್ದೀನಿ. ಬಟ್ ಆ ಕಂಡೀಷನ್ ಅಲ್ಲಿ ಇದೆ ನಮ್ ಗಾಡಿ. ಬರ್ಲಿ ಸರ್, ಕಸ್ಟಮರ್ ಬರ್ಲಿ, ನೋಡ್ಲಿ. ಕಂಡೀಷನ್ ಇದೆ ಗಾಡಿ, ಆ ಕಂಡೀಷನ್ ಇದಕ್ಕೋಸ್ಕರ ನಾನು ಹಾಕಿರೋದು ನಾನು. ಓಕೆ ಸರ್. ಓಕೆ. ಹಾಗಾಗಿ ಸರ್. ಓಕೆ ಸರ್. ಈಗ ಫೈನಲ್ ಏನು ಇದ್ ಮಾಡ್ತೀರಾ ಸರ್? 3.5 ಹೇಳಿದ್ರೆ ನಮ್ ಕಡೆಯಿಂದ ವ್ಯೂವರ್ಸ್ ಗಾಡಿ ಬೇಕಂತ ಬಂದ್ರೆ
ಏನ್ ನೋಡೋಣ ಕೊಟ್ ಸರ್, ಮಾಡ್ತೀರಾ ಸರ್? ಆಯ್ತು ಸರ್, ಒಂದ್ 10,000 ಬಿಡೋಣ ಸರ್, ಹೋಗ್ಲಿ ಆಯ್ತು. 10,000 3,40,000 ರೂಪಾಯಿ ಸರ್. ಹೌದು ಸರ್, ಹೌದು. ಓಕೆ ಸರ್, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿ ಸರ್. ಯಾಕಂದ್ರೆ ಬಡವರು ಇರ್ತಾರೆ, ಒಬ್ಬೊಬ್ರು ಇದ್ದಾರು ಇರ್ತಾರೆ, ಇಲ್ದಾರು ಇಲ್ಲ ಇರ್ತಾರೆ. ಸರ್, ಇವಾಗ ಏನಾಗುತ್ತೆ, ನಾನು ಲೈಲ್ಯಾಂಡ್ ತಗೋಬೇಕು ಅಂತ ಮಾಡ್ತಾ ಇರೋದು ಗಾಡಿ ಅದು. ಹ್ಞೂ ಸರ್, ಹ್ಞೂ ಸರ್. ಲೈಲ್ಯಾಂಡ್ ತಗೋಬೇಕು ಅಂತ ಮಾಡ್ತಾ ಇರೋದು ಸರ್. ಹಾ ಏನೋ ಸರ್. ನೀವು ಅಷ್ಟು ಕೇಳ್ಕೊಂಡ್ರಿ ಅಂದ್ಬಿಟ್ಟು 10,000 ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ನಾನು ಹಾಕ್ಬೋದಾಗಿತ್ತು 380 ಹಾಕ್ಬೋದಾಯ್ತು, ಅದೆಲ್ಲ ಹಾಕಿಲ್ಲ ಸರ್. ನನ್ನ ಏನಿದೆ ಅದನ್ನ ಹಾಕಿದ್ದೀನಿ. ನೀವು ಅಷ್ಟು ಕೇಳ್ಕೊಂಡ್ರಲ್ಲ, ಅದಕ್ಕೋಸ್ಕರ ನಾನು ಆಯ್ತು ಸರ್, ಒಂದ್ 10,000 ಬೇಕಾದ್ರೆ ಕಮ್ಮಿ ಮಾಡೋಣ ಅಷ್ಟೇ. ಓಕೆ ಸರ್, 3,40,000 ರೂಪಾಯಿ ಕೊಟ್ರೆ ಸಿಸಿ ಗೀಸಿ ಎಲ್ಲ ತಕ್ಕೊಡಿ ಸರ್. ಓಕೆ ಸರ್, ಓಕೆ ಸರ್, ಯಾರೇ ಬರ್ಲಿ ನಮ್ ಕಡೆಯಿಂದ ವ್ಯೂವರ್ಸ್ ಬರ್ತಾರೆ, ನಮ್ಮ ಯೂಟ್ಯೂಬ್ ಇಂದ. ಏನ್ ಸರ್? ಸರಿ ಸರ್, ಓಕೆ. ಪ್ರಸನ್ನ ಕನ್ನಡ ಯೂಟ್ಯೂಬ್ ಇಂದ ಯಾರಾಗ್ಲಿ ಬಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿ ಸರ್. ಸರಿ ಸರ್, ಓಕೆ ಸರ್, ಓಕೆ.